ಸೊ ಫ್ರೆಂಡ್ಸ್, ಇವತ್ತಿನ ವಿಷಯ ಎದೆ ನೋವು. ಸೊ ಈ ಹಾರ್ಟ್ ರೀಜನಲ್ಲಿ ಪೇನ್ ಬರೋದು, ಇದು ಯೂಶ್ವಲಿ ಯಂಗ್ಸ್ಟರ್ಸಿಗೆ ಭಾಳ ಕಾಣಿಸುತ್ತೆ. ಸೊ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇದನ್ನು ತೋರಿಸಿದರೆ ಇದು ಆ್ಯಸಿಡಿಟಿಯಿಂದ ಬರ್ತಾಯಿದೆ ಅಂಥೇಳಿ 6 ಮಂತ್ಸ್ ಟುಗೆದರ್ ನಿಮಗೆ ಆ್ಯಸಿಡಿಟಿ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ. ಸೊ ಅದು ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ಬಟ್ ಬಹಳಷ್ಟು ಜನಕ್ಕೆ ಅದು ಕಡಿಮೆ ಆಗೋದೇ ಇಲ್ಲ, ಹಾಗೇ ಇರುತ್ತೆ. ಡಾಕ್ಟ್ರ್ ತೋರಿಸಿ ಸಾಕಾಗುತ್ತೆ, ಆದರೂ ಕಡಿಮೆ ಆಗೋಲ್ಲ. ಸೊ ಇದಕ್ಕೆ ಕಾರಣ ಏನು ಫ್ರೆಂಡ್ಸ್, ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಮಾಡರ್ನ್ ವ್ಯೂ ಪ್ರಕಾರ ಇದು ವೇಗಸ್ ನರ್ವ್ ಓವರ್ ಸ್ಟಿಮ್ಯುಲೇಷನ್ ಅಥವಾ ವೇಗಸ್ ನರ್ವ್ ಡಿಸ್ಫಂಕ್ಷನ್ ಅಥವಾ ವೇಗಸ್ ನರ್ವಲ್ಲಿ ಅದರ ಕಾರ್ಯಕ್ಷಮತೆಯಲ್ಲಿ ತೊಂದರೆ ಆಗೋದು. ವೇಗಸ್ ನರ್ವ್ ಅನ್ನೋದು ಬ್ರೈನಿಂದ ಒರಿಜಿನ್ ಆಗಿಬಿಟ್ಟು ಈ ಯೂಸಫೇಗಸ್ಸು, ಹಾರ್ಟು, ಲಂಗ್ಸು, ಆಮೇಲೆ ಇದು ಇದು ಏನಂತಾರೆ ಆಮಾಶಯ ಅಂದರೆ ಸ್ಟಮಕ್ಕು, ಇಂಟೆಸ್ಟೈನ್ ಎಲ್ಲದಕ್ಕೆ ಕನೆಕ್ಷನ್ ಇರುತ್ತೆ. ಸೊ ಈ ಪ್ರದೇಶದಲ್ಲಿ ಆ್ಯಸಿಡಿಟಿಯಿಂದ ಏನೇ ಡಿಸ್ಟರ್ಬೆನ್ಸ್ ಆದರೂ ಹಾರ್ಟಲ್ಲಿ ಸಿಮ್ಟಮ್ಸ್ ತೋರಿಸ್ತಾ ಇರುತ್ತೆ, ಅದಕ್ಕೆ ಅದೇನೋ ಬರ್ತಾ ಇರುತ್ತೆ. ಸೊ ಆ್ಯಸಿಡಿಟಿಯಿಂದ ತಾತ್ಕಾಲಿಕವಾಗಿ ಅದು ಗ್ಯಾರಂಟಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಬಟ್ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗಬೇಕಂದ್ರೆ ಭಾಳಷ್ಟು ಜನಕ್ಕೆ ಆರಾಮೇ ಆಗಲ್ಲ. ಅದಕ್ಕೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗಬೇಕಂದ್ರೆ ನಾವು ಆಯುರ್ವೇದದ ಪ್ರಕಾರ ರೂಟ್ ಕಾಸ್ ಯಾಕೆ ಬರ್ತಾಯಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಇದು ನಾವು ಫಸ್ಟ್ ಇದು ಜನ್ರೇಟ್ ಆಗೋದೇ ಅಮ್ಲಪಿತ್ತ ರೋಗದಿಂದ, ಅಂದರೆ ಅಜೀರ್ಣದಿಂದ. ಅಜೀರ್ಣ ಆಯ್ತು ಅಂತ ಹೇಳಿದ್ರೆ ಆ್ಯಸಿಡಿಟಿ ಅಮ್ಲಪಿತ್ತ ಆಗುತ್ತೆ, ಅದರಲ್ಲಿ ಎದೆ ಉರಿ, ಹುಳಿ, ಡೇಗು, ಹಸಿವೆ ಕಮ್ಮಿ, ಗ್ಯಾಸ್ ಟ್ರಬಲು, ಮೋಷನ್ ಟೈಟು ಇವೆಲ್ಲ ಆಗ್ತಾ ಇರುತ್ತೆ. ಸೊ ಇದು ವೇಗಸ್ ನರ್ವ್ಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಎದೆನೋ ಬರೆಸ್ತಾ ಇರುತ್ತೆ. ಸೊ ನಾವಿಲ್ಲೇನು ಮಾಡಬೇಕು, ಫಸ್ಟ್ ಅಮ್ಲಪಿತ್ತ ಚಿಕಿತ್ಸೆ ಮಾಡಬೇಕು, ರಸನ ವೃದ್ಧಿ ಮಾಡಬೇಕು. ಯಾಕಂತ ಹೇಳಿದ್ರೆ ತಿಂದಿದ್ದನ್ನು ಜೀರ್ಣ ಆಗಿ ಅದರಿಂದ ಅನ್ನರಸ ಬಂದರೆ ಅದು ಹಾರ್ಟಿಂದ ಎಲ್ಲ ದೇಹಕ್ಕೆ ಅದು ಸ್ಪ್ರೆಡ್ ಆಗುತ್ತೆ. ಬಟ್ ಅನ್ನರಸ ರೆಡಿ ಆಗಲಿಲ್ಲ ಅಂದರೆ ವಾತ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಯಾಕಂತಂದರೆ ನಮ್ಮ ಆಯುರ್ವೇದದ ಪ್ರಕಾರ ವಾತ 5 ನಮೂನೆ ಇದ್ದಾವೆ: ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ. ಸೊ ಈ ಒಂದು ಅಮ್ಲಪಿತ್ತ ರೋಗದಿಂದ ಈ ಎಲ್ಲ ವಾತಗಳು ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ರಸಕ್ಷಯ ಆಗುತ್ತೆ, ಜೀರ್ಣ ಆಗಲ್ಲ ಊಟ. ರಸಕ್ಷಯ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹಸಿವೆ ಕಮ್ಮಿ ಆಗುತ್ತೆ. ಸಮಾನ ವಾತ ಅಗ್ನಿ ಸಮೀಪಸ್ಥ, ಅಂದರೆ ಅಗ್ನಿ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಅಮ್ಲಪಿತ್ತ ರೋಗದಲ್ಲಿ ಆ್ಯಂಗ್ಸೈಟಿ ಇರುತ್ತೆ, ಪ್ರಾಣ ಹತ್ರ ಮೂರ್ದಾಗ, ಅಂದರೆ ಇಲ್ಲಿ ಬ್ರೇನ್ ಹತ್ರ ಇರುತ್ತೆ ಪ್ರಾಣವಾತ, ಅದನ್ನು ವಿಷೇಟ್ ಆಗುತ್ತೆ. ಆಮೇಲೆ ಉದಾನವಾತ ದಮ್ ಇರುತ್ತೆ ಅಮ್ಲಪಿತ್ತದಲ್ಲಿ, ಅದಕ್ಕೆ ಉದಾನವಾತ ವಿಷೇಟ್ ಆಗುತ್ತೆ. ವ್ಯಾನವಾತ ಇಲ್ಲಿ ಪೇನ್ ಬರ್ತಾ ಇರುತ್ತೆ, ಅದಕ್ಕೆ ವ್ಯಾನವಾತದಲ್ಲಿ ವಿಶೇಷನ್ ಇರುತ್ತೆ ಹಾರ್ಟ್ ರೀಜನಲ್ಲಿ. ಆಮೇಲೆ ಅಪಾನವಾತ ಸಂಡಾಸ್ ಸಾಫ್ ಆಗ್ತಿರಲ್ಲ, ಗಟ್ಟಿ ಆಗುತ್ತೆ, ಅದಕ್ಕೆ ಅಪಾನ ವಿಷೇಟ್ ಆಗುತ್ತೆ. ಸೊ ಇವೆಲ್ಲ ವಾತಗಳು ಸೀದಾ ಆಗ್ಬೇಕಂದ್ರೆ ನಾವೇನು ಮಾಡಬೇಕು ಫ್ರೆಂಡ್ಸ್, ಅಮ್ಲಪಿತ್ತನ ಸೀದಾ ಮಾಡಬೇಕು, ವಾತನ ಅನುಲೋಮನ ಮಾಡಬೇಕು, ಅಂದರೆ ಮೋಷನ್ ಕ್ಲಿಯರ್ ಮಾಡಿಸ್ಬೇಕು, ಗ್ಯಾಸ್ನ ಕೆಳಗಡೆ ತಳ್ಳಬೇಕು. 3 ಏನು ಕೆಲಸ ಮಾಡಬೇಕು, ಅಮ್ಲಪಿತ್ತನ ಸೀದಾ ಮಾಡಬೇಕು, ರಸ ವೃದ್ಧಿ ಮಾಡಬೇಕು, ವಾತನ ಕೆಳಗಡೆ ಕಳಿಸ್ಬೇಕು. ಈ 3 ಕೆಲಸ ಕರೆಕ್ಟಾಗಿ ಮಾಡಿಬಿಟ್ರೆ ಫ್ರೆಂಡ್ಸ್ ನಿಮಗೆ ಚೆಸ್ಟ್ ಪೇನ್ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಡೆಫಿನೆಟಾಗಿ ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಓವರ್ ಸ್ಟಿಮ್ಯುಲೇಷನ್, ವೇಗಸ್ ನರ್ವ್ಗೆ ಓವರ್ ಸ್ಟಿಮ್ಯುಲೇಟ್ ಮಾಡಿ ಡೆಫಿನೆಟಾಗಿ ಇದು ನಿಮಗೆ ಹಾರ್ಟ್ ಡಿಸೀಸಸ್ ಬರ್ಸ್ಬೋದು ಫ್ರೆಂಡ್ಸ್. ನೆಗ್ಲೆಕ್ಟ್ ಮಾಡಿಬಿಡಿ. ಧನ್ಯವಾದಗಳು.